ನಂಬಿಕೆಯ ಮಾತುಗಳು. ಜೇಶಾಮ್ ಜಬದೊರೆ. ಅಧ್ಯಾಯ 12. ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಅಂದನು. ಆದಿಕಾಂಡ 22:5. ವಿಶ್ವಾಸಿಗಳ ತಂದೆಯಾಗಿರುವ ಅಬ್ರಾಮನ ಹೃದಯದಲ್ಲಿ ಅಲುಗಾಡಿಸಲಾರದ ನಂಬಿಕೆ ಇದ್ದುದರಿಂದ ಅವನು ನಂಬಿಕೆಯಿಂದಲೇ ನಂಬಿಕೆಯ ಮಾತುಗಳನ್ನೇ ಆಡಿದನು. ನಾವು ತಿರುಗಿ ಬರುತ್ತೇವೆ, ಕರ್ತನನ್ನು ಆರಾಧಿಸಿ ಆಶೀರ್ವಾದದೊಂದಿಗೆ ತಿರುಗಿ ಬರುತ್ತೇವೆ. ಅದೇ ಅವನ ವಿಶ್ವಾಸದ ಮಾತುಗಳಾಗಿತ್ತು. ಕರ್ತನು ಅಬ್ರಾಮನ ಬಳಿಗೆ ಬಂದು ಅವನ ಒಬ್ಬನೇ ಮಗನಾದ, ಅವನಿಗೆ ಪ್ರಿಯ ಮಗನಾದ ಇಸಾಕನನ್ನು ಬಲಿಕೊಡಲು ಕೇಳಿದಾಗ ಕರ್ತನಿಗೆ ವಿಧೇಯನಾದನು. ವಿಧೇಯನಾಗಿ ಬಲಿಕೊಟ್ಟರೆ ಮಗನು ಹಿಂತಿರುಗಿ ಬರಲಾರನು. ಆದರೆ ಅವನು ವಿಶ್ವಾಸದ ಮಾತುಗಳನ್ನಾಗಿ ಹೇಳುತ್ತಾನೆ. ನಾವು ತಿರುಗಿ ಬರುತ್ತೇವೆ ಎಂದು ಕಾರಣವೇನು? ಕರ್ತನಿಗಾಗಿ ನಾನು ನನ್ನ ಮಗನನ್ನು ಬಲಿಕೊಟ್ಟರೆ ನನ್ನ ದೇವರು ಅವನನ್ನು ಬದುಕಿಸಲು ಶಕ್ತನಾಗಿದ್ದಾನೆ ಎಂಬುದೇ ಅಬ್ರಾಮನ ನಂಬಿಕೆಯಾಗಿತ್ತು. ಕೈಯಲ್ಲಿ ಕಟ್ಟಿಗೆ ನೆತ್ತಿಕೊಂಡು ಹೋಗುತ್ತಾನೆ, ನಿಜವೇ? ಬೆಂಕಿ ತೆಗೆದುಕೊಂಡು ಹೋಗುತ್ತಾನೆ, ಸತ್ಯವೇ? ಹೌದು. ಕತ್ತಿಯನ್ನು ತೆಗೆದುಕೊಂಡು ಹೋದನು, ನಿಜ. ಕರ್ತನ ವಾಕ್ಯಕ್ಕೆ ವಿಧೇಯನಾಗುತ್ತಾನೆ, ನಿಜ. ಆದರೂ ಅವನು ಮರಣದ ಬಗ್ಗೆ ಮಾತನಾಡದೆ ಜೀವವನ್ನೇ ಕುರಿತು ಮಾತನಾಡುತ್ತಾನೆ. ತನ್ನ ಮಗನನ್ನು ಕಳೆದುಕೊಳ್ಳುವುದರ ಕುರಿತು ಮಾತನಾಡದೆ ತಿರುಗಿ ಪಡೆದುಕೊಳ್ಳುವುದರ ಕುರಿತೇ ಮಾತನಾಡುತ್ತಾನೆ. ತಿರುಗಿ ಬರುತ್ತೇವೆ ಎನ್ನುವುದೇ ಅವನ ನಂಬಿಕೆಯ ಮಾತಾಗಿದ್ದಿತ್ತು. ಇಸಾಕನು, ಇಗೋ, ಬೆಂಕಿಯೂ ಕಟ್ಟಿಗೆಯೂ ಇದೆ, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಆದಿಕಾಂಡ 22:8. ಈ ವಾಕ್ಯದಲ್ಲಿ ತಿರುಗಿ ಅಬ್ರಾಮನ ನಂಬಿಕೆಯ ಮಾತುಗಳನ್ನು ಕೇಳಬಹುದು. ನಂಬುವವನು ಆಶಾಭಂಗ ಪಡನು ಎಂದು ಸತ್ಯವೇದವು ಹೇಳುತ್ತದೆ. ವಿಶ್ವಾಸವುಳ್ಳ ಮನುಷ್ಯರು, ಅಂದರೆ ಪ್ರಕೃತಿಗೆ ಮೀರಿದ ಮಹಿಮೆಯಾದ ಕಾರ್ಯಗಳನ್ನು ಕಾಣುವ ಸಂದರ್ಭವು ನಿಶ್ಚಯವಾಗಿಯೂ ಅವರಿಗೆ ಸಿಗುತ್ತದೆ. ಅದ್ಭುತಗಳನ್ನು ರುಚಿ ನೋಡುವ ಸಂದರ್ಭವು ಅವರಿಗೆ ದೊರಕುವುದು. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬ ಮಾತಿನಂತೆ ಅಬ್ರಾಮನು ದೇವರ ಮಹಿಮೆಯನ್ನು ಅನುಭವಿಸಿದನು. ಪರಲೋಕದ ಶಬ್ದವನ್ನು ಕೇಳಿದನು. ಮಗನ ಮೇಲೆ ಕೈ ಹಾಕಬೇಡ ಎಂಬ ಆಜ್ಞೆಯನ್ನು ಕೇಳಿದನು. ಮಾತ್ರವಲ್ಲ, ಅಂದು ಬಲಿಗಾಗಿ ಸಿದ್ಧವಾಗಿದ್ದ ಕುರಿಯನ್ನು ನೋಡಿದನು. ಎಲ್ಲವೂ ಅದ್ಭುತವೇ. ಬಲಿಯಾಗಿ ಅರ್ಪಿಸಲು ಹೋದ ಇಸಾಕನಿಗೆ ಬದಲಾಗಿ ಕುರಿ ಸಿದ್ಧವಾಗಿತ್ತು. ಇಸಾಕನು ಜೀವದಿಂದೆದ್ದು ಬಂದವನ ಹಾಗೆ ಹಿಂತಿರುಗಿ ಬಂದನು. ಸತ್ಯವೇದವು ಹೀಗೆ ಹೇಳುತ್ತದೆ. ತನ್ನ ಮಗನು ಸತ್ತರೂ ದೇವರು ಅವನನ್ನು ಬದುಕಿಸಲು ಸಮರ್ಥನಾಗಿದ್ದಾನೆಂದು ತಿಳಿದುಕೊಂಡನು ಮತ್ತು ಸತ್ತವರೊಳಗಿಂದಲೇ ಜೀವಿತನಾಗಿ ಬಂದವನಂತೆ ಅವನನ್ನು ಹೊಂದಿದನು. ಇಬ್ರಿಯ 11:19. ಅಬ್ರಾಮನ ನಂಬಿಕೆಯ ಶಬ್ದವು ಒಂದು ಕುರಿಯನ್ನು ಉಂಟುಮಾಡಿತು. ದೇವಮಗುವೆ, ಸಮಸ್ಯೆಗಳು, ಹೋರಾಟಗಳು ಬರುವಾಗ ನಿನ್ನ ಧ್ವನಿಯು ಎಂಥದ್ದಾಗಿರುತ್ತದೆ? ಗುಣುಗುಟ್ಟುವ ಧ್ವನಿಯು, ತಪ್ಪು ಹೊರಿಸುವ, ದೂಷಿಸುವ ನುಡಿಗಳು ನಿನ್ನ ಬಾಯಿಂದ ಹೊರಡುತ್ತವೆಯೇ? ಇಲ್ಲವೇ ಪ್ರಾರ್ಥನೆಯು, ಗಂಭೀರವಾದ ಧ್ವನಿಯು ನಿನ್ನಿಂದ ಹೊರಡುವುದೇ ಎಂಬುದನ್ನು ಯೋಚಿಸು. ಯಾವನಾದರೂ
ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ ಅಂದನು. ಮಾರ್ಕ 11:23. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.